ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಮಾನ್ಯ ಶ್ರೀಯುತ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ. ಡಾಕ್ಟರ್ ಶಾಲಿನಿ ರಜೇಶ್ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಅವರಿಗೂ ನಾನು ಈ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ. ನಾನು ಈ ಬಸ್ಸಲ್ಲಿ ಬಂದಿದ್ದೀನಿ. ಟಿಕೆಟ್ 18 ರೂಪಾಯಿ. ನಿರ್ವಾಹಕರಿಗೆ ನಾನು ಕೇಳ್ತೀನಿ, ವಿಕಲಚೇತನ ಸೀಟ್ ಕೊಡಿ ಅಂತ ಕೇಳ್ತೀನಿ. ಅವ್ನು ಕೊಡೋಕ್ಕೆ ಬರೋದಿಲ್ಲ ಅಂತಾರೆ. ವಿಕಲಚೇತನಿಗೆ ಸೀಟ್ ಕೊಡೋಕ್ಕೆ ಬರೋದಿಲ್ಲ ಅಂತ ನಿರ್ವಾಹಕರು ಹೇಳ್ತಾರೆ. ನಾನು ಈಗಾಗಲೇ ದೂರು ಕೂಡ ನಾನು ಸಲ್ಲಿಸಿದ್ದೀನಿ. ಗದಗ ಡಿಪೋ ಮ್ಯಾನೇಜರ್ ಹತ್ರ ನಾನು ಮಾತಾಡಿದ್ದೀನಿ. ಹುಬ್ಳಿ ಹೆಡ್ ಆಫೀಸ್ ಇವ್ರದೆಲ್ಲ ಹುಬ್ಳಿಯಲ್ಲಿರೋದು, ಅವ್ರಿಗೂ ಕಾಲ್ ಮಾಡಿ ನಾನು ಕೇಳಿದ್ದೀನಿ. ಸೀಟ್ ಕೊಡಿಸ್ಬೇಕು. ಇದು ವ್ಯವಸ್ಥೆ ಹೆಂಗೆ ಆಗ್ತದೆ? ವಿಕಲಚೇತನಿಗೆ ಟಿಕೆಟ್ ತೊಗೊತೀವಲ್ವಾ, ಟಿಕೆಟ್ 18 ರೂಪಾಯಿ ಟಿಕೆಟ್ ತೊಗೊತೀವಿ. ನಿರ್ವಾಹಕರಿಗೆ ತಿಳುವಳಿಕೆ ಇದೆಯಾ ಇಲ್ವ ಅಂತ ನನಗೂ ಗೊತ್ತಿಲ್ಲ ಸ್ನೇಹಿತರೆ. ತಿಳುವಳಿಕೆ ಇರಬೇಕು. ವಿಕಲಚೇತನರಿಗೆ ಸೀಟ್ ಕೊಡಿಸ್ಬೇಕು ಅಂತ ತಿಳುವಳಿಕೆ ಇರಬೇಕು. ನಾವು ಆಧಾರ್ ಕಾರ್ಡಲ್ಲಿ ಫ್ರೀ ಬರೋದಿಲ್ಲ. ನಾವು ದುಡ್ಡು ಕೊಡ್ತೀವಿ, 18 ರೂಪಾಯಿ ಟಿಕೆಟ್ ಕೊಡ್ತೀವಿ. ಅಲ್ಲಿ ಮಹಿಳೆಯರು ಕೂತಿರ್ತಾರಂತೆ, ಸೀಟ್ ಕೊಡ್ಸೋಕ್ಕಾಗಲ್ವಂತೆ ನಿರ್ವಾಹಕರಿಗೆ. ಇದು ವ್ಯವಸ್ಥೆ ಹೆಂಗ್ರಿ? ಇದು ಹೆಂಗೆ ವ್ಯವಸ್ಥೆ? ಇದು ತುಂಬ ಕಂಪ್ಲೇಂಟ್ಸ್ಗಳು. ಯಾಕಂದರೆ ಕಾನೂನು ಸಂವಿಧಾನ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಆದರೆ ಇಲ್ಲಿ ನಿರ್ವಾಹಕರು LKG UKG ಓದಿರ್ಬೋದು ಅಷ್ಟೇ. ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವ್ರುಗಳು ಚೆನ್ನಾಗಿ ಓದಿರ್ತಾರೆ. ಆದರೆ ಅರಿವಿರಬೇಕು. ಡಿಪೋ ಮ್ಯಾನೇಜರ್ ಹತ್ರ ಈಗಾಗಲೇ ಮಾತಾಡಿದ್ದೀನಿ. ನಾನು ಟಿಕೆಟ್ ತೊಗೊಂಡಿದ್ದೀನಿ. ಸಂಬಂಧಪಟ್ಟವ್ರ ಹತ್ರ ನಾನು ಮಾತಾಡಿದ್ದೀನಿ. ಈಗಾಗಲೂ ಮಾತಾಡಿದ್ದೀನಿ. ನಾನು ಹುಬ್ಳಿ ಹೆಡ್ ಆಫೀಸ್ಗೂ ಕಾಲ್ ಮಾಡಿ ಕೇಳಿದ್ದೀನಿ. ಡಿಪೋ ಮ್ಯಾನೇಜರ್ಗೂ ಹೇಳಿದ್ದೀನಿ. ಈ ನಿರ್ವಾಹಕರಿಗೆ ಈ ತಿಳುವಳಿಕೆ ಇದೆಯಿಲ್ವೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಇದು ನಮ್ಮ ವ್ಯವಸ್ಥೆ. ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ತಾರೆ. ಆದರೆ ನಿರ್ವಾಹಕರಿಗೆ ಕಾನೂನು ಇದೆಯಲ್ವೋ ಅದು ಗೊತ್ತಿಲ್ಲ ನನಗೆ. ಈಗ ನಾನು ಯಾವುದ್ರಲ್ಲಿ ಇದ್ದೀನಿ ಅಂದರೆ ಹಳೇ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ನಾನು. ನೋಡಿ, ಈ ಕಂಡಕ್ಟ್ರ್ ಈಗ ವಿಡಿಯೋ ಮಾಡ್ತಾ ಇದ್ದಾರೆ. ನೋಡಿ, ಈ ಕಂಡಕ್ಟ್ರ್ ಅಂಗವಿಕಲರಿಗೆ ಇವ್ರಿಗೆ ಅರಿವು ಇರುತ್ತೆ ಇಲ್ಲೋ ಗೊತ್ತಿಲ್ಲ. ಇವ್ರಿಗೆ ಈ ಕಂಡಕ್ಟ್ರಿಗೆ ಅರಿವು ಇರುತ್ತೆ ಇಲ್ಲೋ ಗೊತ್ತಿಲ್ಲ. ಅಂಗವಿಕಲರಿಗೆ ಇವ್ರಿಗೆ ಸೀಟ್ ಕೊಡೋದಿಲ್ಲ ಅಂತೆ. ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರಿಗೆ ಈ ವಿಡಿಯೋ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ನಾವು ಟಿಕೆಟ್ ಕೊಟ್ಟು ತಗೊಂಡ್ಬಿಟ್ಟು ಟಿಕೆಟ್ ತಗೊಳ್ಳೋದಂತೆ 18 ರೂಪಾಯಿ. ಅಂಗವಿಕಲ ಸೀಟ್ ಕೊಡ್ಸೋದಿಲ್ವಂತೆ. ಅದು ಹೆಂಗೆ ವ್ಯವಸ್ಥೆ ಆಗ್ತದೆ? ವ್ಯವಸ್ಥೆ ಹೆಂಗಾಗುತ್ತೆ? ನಾನು ಡಿಪೋ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ಸಂಬಂಧಪಟ್ಟವ್ರ ಹತ್ರ ಮಾತಾಡಿದ್ದೀನಿ. ಇದ್ರ ಬಗ್ಗೆ ಮಾನ್ಯ ಸಂಬಂಧಪಟ್ಟ ಯೂಟ್ಯೂಬ್ ಚಾನಲ್ ಅದರಲ್ಲೂ ಕೂಡ ಬರ್ತದೆ. ಈಗ ಯೂಟ್ಯೂಬ್ ಚಾನಲಲ್ಲಿ ಬರ್ತದೆ. ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇವ್ರು ಬರ್ತಾರೆ. ಅವ್ನು ವೀಡಿಯೋ ಇಟ್ಕೊಳ್ಳಿ ಬಿಡಿ, ನನಗೇನು ಸಂಬಂಧ? ಹೌದಲ್ಲೇನ್ರಿ? ನಮ್ಮ ಸೀಟ್ ಕೊಟ್ಟಿಲ್ಲಲ್ಲ. ಇದ್ರ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡಬೇಕು. ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ. ಹೌದಲ್ಲೇನ್ರಿ? ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ. ಪ್ರಶ್ನೆ ಮಾಡೋಕ್ಕೆ ನಾನು ಇರೋದಲ್ಲ.